ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಲ್ಲಿಯವರೆಗೂ ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತಿದ್ದ ಜಗಳ, ಆಟ, ತಂತ್ರ, ಗೆಲುವು, ಸೋಲುಗಳನ್ನೆಲ್ಲ ನೋಡಿದ್ದೇವೆ. ಆದರೆ ಈಗ ಕತೆ ಸ್ವಲ್ಪ ಬದಲಾಗಿದೆ. ಯಾಕೆಂದರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡಬೇಕು ಅಂದರೆ ಮೊದಲು ಒಂದು ಮಹಾಯುದ್ಧವನ್ನೇ ಗೆಲ್ಲಬೇಕು. ಅದೇ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13ರಲ್ಲಿ ನಡೆಯಲಿರುವ ಅಗ್ನಿ ಪರೀಕ್ಷೆ. ಒಂದು ಕಡೆ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅನ್ನೋ ಕನಸು, ಇನ್ನೊಂದು ಕಡೆ ಆ ಕನಸಿನ ಬಾಗಿಲು ತೆರೆಯೋಕೆ ಎದುರಾಗಲಿರುವ ಕಠಿಣ ಪರೀಕ್ಷೆ. ಅಂದರೆ ಬಿಗ್ ಬಾಸ್ ಮನೆಗೆ ಹೋಗೋದು ಅಷ್ಟು ಸುಲಭ ಅಲ್ಲ ಅನ್ನೋ ಸಂದೇಶ ಈ ಪ್ರೋಮೋ ಕೊಡ್ತಿದೆ. ಇದಕ್ಕಾಗಿಯೇ ಈಗ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ಜಡ್ಜ್ಗಳ ರಿವೀಲ್ ಪ್ರೋಮೋ ಬಿಡುಗಡೆ ಮಾಡಿದೆ. ಯಾವ ಜಡ್ಜ್ ಏನು ಹೇಳಿದ್ದಾರೆ, ಯಾವ ಮಾತು ಹೆಚ್ಚು ಗಮನ ಸೆಳೆಯಿತು, ಯಾರ ಮಾತಿನಲ್ಲಿ ಖಡಕ್ ಎಚ್ಚರಿಕೆ ಇತ್ತು, ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲಿಗೆ ಬಿಗ್ ಬಾಸ್ನ ಆನೆ ಅಂತ ಫೇಮಸ್ ಆಗಿರುವ ವಿನಯ್ ಗೌಡ. ಬಿಗ್ ಬಾಸ್ ಮನೆಯ ಅನುಭವ ಇರುವ ವಿನಯ್ ಗೌಡ ಅವರು ಪ್ರೋಮೋದಲ್ಲಿ ಹೇಳಿರುವ ಮಾತು ಸಾಕಷ್ಟು ಕುತೂಹಲ ಮೂಡಿಸಿದೆ. ಅವರು ಹೇಳೋದು, ಈ ಪ್ರಪಂಚದಲ್ಲಿ ಉಳಿಯಬೇಕು ಅಂದರೆ ಬೇಕಾಗಿರುವುದು ಬರೀ ಶಕ್ತಿ ಮಾತ್ರ ಅಲ್ಲ. ಇಲ್ಲಿ ಒಂದು ಪ್ರಶ್ನೆ ನಮ್ಮ ಮುಂದೆ ಬರುತ್ತದೆ, ಹಾಗಾದರೆ ಶಕ್ತಿ ಮಾತ್ರ ಸಾಕಾಗಲ್ಲ ಅಂದರೆ ಈ ಆಟದಲ್ಲಿ ಗೆಲ್ಲೋಕೆ ಇನ್ನೇನು ಬೇಕು? ನಮ್ಮ ಮುಂದೆ ದೊಡ್ಡ ಸಮಸ್ಯೆ ಬಂದಾಗ ದೈಹಿಕ ಶಕ್ತಿ ಇದ್ದರೆ ಮಾತ್ರ ಸಾಕಾಗಲ್ಲ. ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಬುದ್ಧಿವಂತಿಕೆ ಬೇಕು. ಒತ್ತಡದಲ್ಲೂ ತಾಳ್ಮೆ ಕಳೆದುಕೊಳ್ಳದ ಮನಸ್ಸು ಬೇಕು. ಹಾಗಾದರೆ ವಿನಯ್ ಗೌಡ ಅವರು ಹೇಳಲು ಹೊರಟಿರುವ ಆ ಇನ್ನೊಂದು ಶಕ್ತಿ ಯಾವುದು? ಅದನ್ನು ತಿಳಿದುಕೊಳ್ಳೋಕೆ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನೋಡಲೇಬೇಕು. ಇದಾದ ನಂತರ ಬಿಗ್ ಬಾಸ್ ಸೀಸನ್ 5ರ ವಿನ್ನರ್ ಚಂದನ್ ಶೆಟ್ಟಿ. ಹೌದು, ಒಮ್ಮೆ ಬಿಗ್ ಬಾಸ್ ಮನೆಗೆ ಹೋಗಬೇಕು ಎನ್ನೋದು ಎಷ್ಟೋ ಜನರ ಕನಸು. ಅದೇ ವಿಚಾರವನ್ನು ಚಂದನ್ ಶೆಟ್ಟಿ ಅವರು ತುಂಬ ಸರಳವಾಗಿ ಹೇಳಿದ್ದಾರೆ. ಒಂದು ಸಲ ಆದರೂ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅನ್ನೋದು ಎಲ್ಲರ ಕನಸು. ನಿಜ ಅಲ್ವ ಸ್ನೇಹಿತರೆ? ಬಿಗ್ ಬಾಸ್ ಅನ್ನೋ ಹೆಸರು ಕೇಳಿದಾಗಲೇ ಒಮ್ಮೆ ಆ ಮನೆಯೊಳಗೆ ಹೋಗಿ ಆಟ ಆಡಬೇಕು, ಕ್ಯಾಮರಾಗಳ ಮುಂದೆ ತಮ್ಮನ್ನು ತಾವು ಸಾಬೀತುಪಡಿಸಬೇಕು, ಜನರ ಮನಸ್ಸಿನಲ್ಲಿ ಸ್ಥಾನ ಪಡೆದುಕೊಳ್ಳಬೇಕು ಅನ್ನೋ ಆಸೆ ಅನೇಕರಿಗಿರುತ್ತದೆ. ಆದರೆ ಕನಸು ಕಾಣುವುದು ಸುಲಭ, ಆ ಕನಸನ್ನು ನನಸು ಮಾಡೋದೇ ದೊಡ್ಡ ಸವಾಲು. ಅದಕ್ಕಾಗಿಯೇ ಈ ಅಗ್ನಿ ಪರೀಕ್ಷೆ ಎಷ್ಟು ಮುಖ್ಯ ಅನ್ನೋದು ಇಲ್ಲಿ ಗೊತ್ತಾಗುತ್ತದೆ. ಇದಾದ ನಂತರ ವೇದಿಕೆಗೆ ಬಂದಿರುತ್ತಾರೆ ನಮ್ಮ ಮಾತಿನಿಂದಲೇ ಗಮನ ಸೆಳೆದಿರುವ ಸಂಗೀತ ಶೃಂಗೇರಿ. ಬಳೆ ಹಾಕೊಂಡಿದ್ದೀನಿ ಬಳೆ ಅನ್ನೋ ಡಯಲಾಗ್ ಮೂಲಕವೇ ತಮ್ಮದೇ ಆದ ಸ್ಟೈಲ್ ಸೃಷ್ಟಿಸಿಕೊಂಡ ಸಂಗೀತ ಶೃಂಗೇರಿ ಅವರು ಹೇಳಿರುವ ಮಾತು ಎಲ್ಲರ ಗಮನ ಸೆಳೆಯುತ್ತದೆ. ಅವರು ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳುತ್ತಾರೆ, ಆದರೆ ಬಿಗ್ ಬಾಸ್ಗೆ ಯಾರು ಬೇಕು? ಇದು ಸಾಮಾನ್ಯ ಪ್ರಶ್ನೆ ಅಲ್ಲ. ಬಿಗ್ ಬಾಸ್ ಮನೆಗೆ ಬರೋ ಪ್ರತಿಯೊಬ್ಬರಲ್ಲೂ ಏನನ್ನ ಹುಡುಕುತ್ತಾರೆ? ಧೈರ್ಯ ಇರಬೇಕಾ? ಆಟದ ತಂತ್ರ ಇರಬೇಕಾ? ತಾಳ್ಮೆ ಇರಬೇಕಾ? ಅಥವಾ ಎಲ್ಲವನ್ನೂ ಎದುರಿಸುವ ಸಾಮರ್ಥ್ಯ ಇರಬೇಕಾ? ಇದನ್ನೇ ಈ ಒಂದು ಪ್ರಶ್ನೆ ನಮ್ಮಲ್ಲಿ ಕುತೂಹಲ ಹುಟ್ಟಿಸುತ್ತದೆ. ಮುಂದೆ ಬಿಗ್ ಬಾಸ್ ಕನ್ನಡದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಹಿಳಾ ಸ್ಪರ್ಧಿಯಾಗಿ ಟ್ರೋಫಿ ಗೆದ್ದ ಶ್ರುತಿ ಅವರು ಹೇಳಿರುವ ಮಾತು ಇನ್ನಷ್ಟು ಗಂಭೀರವಾಗಿದೆ. ಇಲ್ಲಿ ಬರೋ ಪ್ರತಿ ಚಾಲೆಂಜ್ಗೂ ಹೆದರದೆ ಎದುರಿಸಿ ನಿಲ್ಲೋರು ಮಾತ್ರ ಬಿಗ್ ಬಾಸ್ಗೆ ಅರ್ಹರು ಎಂದು. ಅಂದರೆ ಇಲ್ಲಿ ಬರೋವರಿಗೆ ಒಂದೇ ಒಂದು ಪರೀಕ್ಷೆಯಲ್ಲ, ಒಂದು ಸವಾಲು ಮುಗಿದ ತಕ್ಷಣ ಇನ್ನೊಂದು ಸವಾಲು ಬರಬಹುದು, ಒತ್ತಡ ಬರಬಹುದು, ಭಯ ಹುಟ್ಟಬಹುದು, ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು. ಆದರೆ ಹೆದರದೆ ಕೊನೆಯವರೆಗೂ ನಿಂತುಕೊಳ್ಳುವವರೇ ಮುಂದೆ ಹೋಗಬೇಕು. ಅದೇ ಈ ಅಗ್ನಿ ಪರೀಕ್ಷೆಯ ನಿಜವಾದ ಅರ್ಥ ಅನ್ನೋದು ಈ ಪ್ರೋಮೋ ನೋಡಿದಾಗ ಅನ್ನಿಸುತ್ತದೆ. ಇದಾದ ನಂತರ ವಿನಯ್ ಗೌಡ, ಚಂದನ್ ಶೆಟ್ಟಿ, ಸಂಗೀತ ಶೃಂಗೇರಿ ಮತ್ತು ಶ್ರುತಿ ಈ 4 ಜನ ಜಡ್ಜಸ್ ಎಂಟ್ರಿ ಮಾಡಿಕೊಡುತ್ತಾರೆ. ಅವರ ಮುಂದೆ ಇರುವುದು ಸಾಮಾನ್ಯ ಜಡ್ಜ್ಮೆಂಟ್ ಅಲ್ಲ, ಕಾಮನ್ ಪೀಪಲ್ ಅನ್ನು ಜಡ್ಜ್ ಮಾಡುವ ದೊಡ್ಡ ಜವಾಬ್ದಾರಿ. ಇಲ್ಲಿಯವರೆಗೂ ನಾವು ಬಿಗ್ ಬಾಸ್ ಮನೆಯೊಳಗೆ ನಡೆಯೋ ಯುದ್ಧಗಳನ್ನು ನೋಡಿದ್ದೇವೆ, ಆದರೆ ಈ ಬಾರಿ ಮನೆಯ ಒಳಗೆ ಹೋಗುವುದಕ್ಕೂ ಮುಂಚೆಯೇ ಒಂದು ಮಹಾಯುದ್ಧ. ಆ ಯುದ್ಧ ಗೆದ್ದವರಿಗೆ ಮಾತ್ರ ಬಿಗ್ ಬಾಸ್ ಮನೆಯ ಬಾಗಿಲು ತೆರೆಯಲಿದೆ. ಮತ್ತು ಈ ಸಂಪೂರ್ಣ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯನ್ನು ನಿರೂಪಣೆ ಮಾಡೋದು ನಿರಂಜನ್ ದೇಶಪಾಂಡೆ. ಹಾಗಾದರೆ ಯಾರು ಈ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ತಾರೆ? ಯಾರು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡ್ತಾರೆ? ಯಾರ ಕನಸು ನನಸಾಗುತ್ತೆ ಮತ್ತು ಯಾರ ಕನಸು ಇಲ್ಲಿಯೇ ಅಂತ್ಯವಾಗುತ್ತೆ? ಇದನ್ನು ತಿಳ್ಕೊಳ್ಳೋಕೆ ನಾವು ಕಾಯಲೇಬೇಕು. ಪ್ರೋಮೋ ನಿಮಗೆ ಹೇಗನ್ನಿಸಿತು ಸ್ನೇಹಿತರೆ? ಈ 4 ಜಡ್ಜ್ಗಳಲ್ಲಿ ನಿಮ್ಮ ಪ್ರಕಾರ ಯಾರ ಜಡ್ಜ್ಮೆಂಟ್ ಖಡಕ್ ಆಗಿರುತ್ತದೆ ಅನ್ನೋದನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಮತ್ತು ನಮ್ಮ ಚಾನಲನ್ನು
ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.